ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ನೋಡಿರಬಹುದ ಹೋದ ವಾರ ಸ್ಟಾಕ್ ಮಾರ್ಕೆಟ್ ಭಾಳ ಬಿತ್ತ ನೋಡ್ರಿ ವೀಕ್ಷಕರೇ. ಈ ವಾರದ ಮೊದಲನೇ ದಿನ ಅಂತಂದ್ರೆ ಇವತ್ತಿನ ದಿನಾನು ಸ್ಟಾಕ್ ಮಾರ್ಕೆಟ್ ಭಾಳ ಬಿತ್ತ ವೀಕ್ಷಕರೇ. ಬರ್ರಿ ಸ್ಟಾಕ್ ಮಾರ್ಕೆಟ್ ಬೆಳಕ್ ಮೇನ್ ರೀಸನ್ಗಳು ಏನೇನು ಅಂತ ತಿಳ್ಕೊಳ್ಳೋನು, ಮತ್ತು ಈ ಬಿದ್ದಿದ್ದಕ್ಕೆ ನಾವು ಒಂದು ಅಪರ್ಚುನಿಟಿ ಆಗಿ ತೊಗೊಳ್ಳೋದು ಅಥವಾ ಏನು ಮಾಡೋದು ಅಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋನು. ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ್ಯಾವ ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ಕವರ್ ಮಾಡೋಣ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ಇವತ್ತು ಸೆನ್ಸೆಕ್ಸ್ 0.78% ಬಿದ್ದೈತಿ, ಮತ್ತು ನಿಫ್ಟಿ ನೋಡ್ಬೋದು 0.87% ಬಿದ್ದೈತಿ, ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 1.91% ಬಿದ್ದೈತಿ. ಅಂತಂದ್ರೆ ವೀಕ್ಷಕರೇ, ಇವತ್ತು ಬ್ಯಾಂಕ್ ನಿಫ್ಟಿ ಭಾಳ ಬಿದ್ದೈತಿ, ಮತ್ತು ನೋಡಬಹುದು ನಿಫ್ಟಿ ಮತ್ತು ಸೆನ್ಸೆಕ್ಸ್ 1% ಸುಮಾರು ಬಿದ್ದೈತಿ ನೋಡ್ರಿ ವೀಕ್ಷಕರೇ. ಇದು ಕಂಟಿನ್ಯೂ 6ನೇ 7ನೇ ದಿನ ಆತ್ರಿ ಮಾರ್ಕೆಟ್ ಬೀಳತೈತಿ. ನೋಡಬಹುದು ಹೋದವಾರು ಬಿತ್ತ. ಈಗ ಬಾರಿ ಇತರ ರೀಸನ್ಗಳು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ. ಒಂದನೇ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ದ ಪ್ರೈಸ್ ಏರಿಕೆ ಆಗಿದ್ರಿಂದ. ನೋಡಬಹುದು ವೀಕ್ಷಕರೇ, ಕ್ರೂಡ್ ಆಯಿಲ್ ಪ್ರೈಸ್ 1.84% ಏರೈತ್ರಿ ಈಗ. ಅಂತಂದ್ರೆ ನೋಡಬಹುದು ವೀಕ್ಷಕರೇ, ಕ್ರೂಡ್ ಆಯಿಲ್ ತುಟ್ಟಿ ಆಗೈತ್ರಿ ವೀಕ್ಷಕರೇ. ಕ್ರೂಡ್ ಆಯಿಲ್ ನಮ್ಮ ಇಂಡಿಯಾಗ ಭಾಳ ಇಂಪಾರ್ಟೆಂಟ್ ರೀ. ಇಂಡಿಯಾ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳಕ 3ನೇ ನಂಬರ್ನಾಗ ಬರ್ತೈತ್ರಿ. ಅಂದ್ರೆ ವೀಕ್ಷಕರೇ, ಕ್ರೂಡ್ ಆಯಿಲ್ದ ಕನ್ಸಂಪ್ಷನ್ ಭಾಳ ಐತಿ ನಮ್ಮ ದೇಶನಾಗ. ಕ್ರೂಡ್ ಆಯಿಲ್ ಪ್ರೈಸ್ ಏರಿದ್ರಿಂದ ಮಾರ್ಕೆಟ್ ಭಾಳ ಬಿದ್ದೈತಿ ವೀಕ್ಷಕರೇ. ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗಿ ಮೇನ್ ಕಾರಣ ಏನಂತಂದ್ರೆ ಇರಾನ್ ಮತ್ತು ಇಸ್ರೇಲ್ದ ಯುದ್ಧ. ಅದ್ರಾಗ್ರಿ ಇಸ್ರೇಲ್ದವ್ರು ಏನು ಮಾಡ್ತಾರ ಅನ್ನತಾರ ಅಂತಂದ್ರೆ, ಇರಾನ್ದ ಆಯಿಲ್ ರಿಸರ್ವ್ ಅನ್ನ ಹಾರಿಸ್ತೇನೆ ಅಂತ ಅನ್ನತಾರ ವೀಕ್ಷಕರೇ. ಇರಾನ್ದ ಆಯಿಲ್ ರಿಸರ್ವ್ ಅನ್ನ ಏನ್ರಿ ಇಸ್ರೇಲ್ದವ್ರು ಏನ್ರಿ ಬಾಂಬ್ ಒಗೆದ್ರ ಅಂದ್ರೆ ವೀಕ್ಷಕರೇ, ಭಾಳ ದೊಡ್ಡ ನಮ್ಮ ಇಂಡಿಯಾಗ ಪೆಟ್ಟು ಬೀಳ್ತೈತಿ. ಯಾಕಂದ್ರೆ ಜಗತ್ತಿನಾಗ 10% ಆಯಿಲ್ ಇತ್ಲ ರೀ ಇರಾನ್ದಿಂದನ ಬರ್ತೈತಿ. ಆಯಿಲ್ ರಿಸರ್ವ್ ಏನ್ರಿ ಇಸ್ರೇಲ್ದವ್ರು ಏನ್ರಿ ಬಾಂಬ್ ಹೋಗಿದ್ರ ಭಾಳ ದೊಡ್ಡ ನಷ್ಟ ಆಗ್ತೈತಿ ಜಗತ್ತಿಗ. ಮತ್ ವೀಕ್ಷಕರೇ, ಮತ್ತೊಂದು ರೀಸನ್ ಏನಂತಂದ್ರೆ ವೀಕ್ಷಕರೇ, FIs ಸೆಲ್ಲಿಂಗ್ ಮಾಡತ್ತಾರ. ನೋಡ್ಬೋದು ವೀಕ್ಷಕರೇ, ಹೋದ ವಾರದ್ದು ನಾ ಹೇಳಿ ವಾರದ ಕತೆ ಅಂತ ನನ್ನ ಒಂದು ಸೀರೀಸ್ ಐತ್ಲ ರೀ, ಅತ್ರ ನಾ ಹೇಳಿದ್ನೆ ನಿಮಗೆ FIs ಎಷ್ಟು ಸೆಲ್ ಮಾಡ್ಯಾರಂತ. ಮತ್ತು ನೋಡಬಹುದು ಇವತ್ತಿನ ದಿನಾನು 7 ಅಕ್ಟೋಬರ್ ದಿನ, ಇವತ್ತಿನ ದಿನ ನೋಡ್ಬೋದು 8,293 ಕೋಟಿ ಸೆಲ್ಲಿಂಗ್ ಮಾಡ್ಯಾರ ವೀಕ್ಷಕರೇ. FIs ಇಷ್ಟು ಯಾವಾಗೂ ಹಿಂಗೆ ಸೆಲ್ಲಿಂಗ್ ಮಾಡಂಗಿಲ್ಲ, ಬಟ್ ಈಗ ಹೆವಿ ಸೆಲ್ಲಿಂಗ್ ಮಾಡತ್ತಾರ. ನೋಡ್ಬೋದು ಇವತ್ತನ 8,000 ಕೋಟಿದ ಸುಮಾರು ಸೆಲ್ಲಿಂಗ್ ಮಾಡ್ಯಾರ ವೀಕ್ಷಕರೇ. ನಾನು ಇವತ್ತ ಮಾರ್ಕೆಟ್ ಭಾಳ ಬಿದ್ದೈತಿ FIs ಸೆಲ್ಲಿಂಗ್ ಮಾಡಿದ್ರಿಂದ. ಮತ್ತು ವೀಕ್ಷಕರೇ, ಮತ್ತೊಂದು ಪಾಯಿಂಟ್ ಏನಂತಂದ್ರೆ ಚೀನಾದ ಮಾರ್ಕೆಟ್. ಚೀನಾದ ಇಂಡೆಕ್ಸ್ ನೋಡ್ಬೋದು ನೀವು ವೀಕ್ಷಕರೇ, ಇವತ್ತಿನ ದಿನ 8% ಸುಮಾರು ಇರೈತಿ ವೀಕ್ಷಕರೇ. ಚೀನಾದ ಗೌರ್ಮೆಂಟ್ ಚೀನಾದ ಸ್ಟಾಕ್ ಮಾರ್ಕೆಟ್ಗಳು ಭಾಳ ಪ್ರೋತ್ಸಾಹನೆಯನ್ನ ಕೊಡತೈತಿ. ಅನಾನ ವೀಕ್ಷಕರೇ, FIs ಇಂಡಿಯಾನಾಗಿನ್ ಸೆಲ್ ಮಾಡಿ ಚೀನಾಕದು ಹೋಗತಾರ ಅಂತ ಅನ್ನತಾರ. ಅನಾನ ವೀಕ್ಷಕರೇ, ಇದು ಒಂದು ರೀಸನ್ ಆಗ್ತೈತಿ. ಎಲ್ಲಾರ್ಗು ಏನು ಅನ್ಸತೈತಿ ಅಂದ್ರೆ ಈಗ ಇಂಡಿಯನ್ ಮಾರ್ಕೆಟ್ ಭಾಳ ಇರೈತಿ, ಆದ ಕಾರಣ ಈಗ ಚೀನಾದ ಮಾರ್ಕೆಟ್ನಾಗ ಎಂಟ್ರಿ ಆಗೋಣಂತ FIs ಎಲ್ಲ ಇಂಡಿಯಾನಾಗ ಸೆಲ್ ಮಾಡಿ ಚೀನಾದ ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡತ್ತಾರ. ಅನಾನ ವೀಕ್ಷಕರೇ, ಇದೊಂದು ಪಾಯಿಂಟ್ ಆಗ್ತೈತಿ. ಮತ್ತು ವೀಕ್ಷಕರೇ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೀಳಾಕ್ ಮತ್ತೊಂದು ರೀಸನ್ ಏನಂತಂದ್ರೆ ಇದನ್ನು ನೋಡ್ಬೋದು. ನಿಫ್ಟಿ ನೋಡ್ಬೋದು ವೀಕ್ಷಕರೇ, 1 ವರ್ಷನಾಗ 27% ರಿಟರ್ನ್ ಕೊಟ್ಟೈತಿ. 1 ವರ್ಷನಾಗ ನಿಫ್ಟಿ ನಾರ್ಮಲಿ 15% ರಿಟರ್ನ್ ಕೊಡ್ತೈತ್ರಿ. ನೋಡಬಹುದು ಈ ವರ್ಷ 27% ರಿಟರ್ನ್ ಕೊಟ್ಟೈತಿ. ಅಂದ್ರೆ ಈ ವರ್ಷ ಮ್ಯಾಸಿವ್ ರಿಟರ್ನ್ ಕೊಟ್ಟೈತ್ರಿ ನಮ್ಮ ಮಾರ್ಕೆಟ್. ಆದ ಕಾರಣ ವೀಕ್ಷಕರೇ, ಭಾಳ ಏರೈತೆ ಅಂತಂದ್ರೆ ಸ್ವಲ್ಪ ಬೀಳೋದನ್ನ. ಮತ್ತು 5 ವರ್ಷಕ್ಕೆ ನೋಡ್ಬೋದು 119% ರಿಟರ್ನ್ ಕೊಟ್ಟೈತಿ. ನೋಡ್ರಿ ವೀಕ್ಷಕರೇ, ಲಾಂಗ್ ಟರ್ಮ್ದವ್ರಿಗೆ ಇನ್ವೆಸ್ಟ್ ಮಾಡಿರ್ತಾರಲ್ಲ ರೀ, ಅವ್ರಿಗೇನು ಹೆಚ್ಚು ಪೆಟ್ಟು ಬಿದ್ದಿಲ್ಲ. 5 ವರ್ಷ ಹಿಂದಿಂದ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ 119% ರಿಟರ್ನ್ ಸಿಗ್ತೈತಿ. ಅಂತಂದ್ರೆ ವೀಕ್ಷಕರೇ, ಲಾಂಗ್ ಟರ್ಮ್ ಹೂಡಿಕೆ ಮಾಡೋರ್ಗೆ ಪ್ರಾಫಿಟ್ ಇದ್ದೈತಿ. ಇದ್ದಿದ್ರೆ ಏನು ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗಿರಬಹುದಾ ಹೊರತು ಲಾಸ್ ಏನಾಗಿರಂಗಿಲ್ಲ. ಬಟ್ ವೀಕ್ಷಕರೇ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋರ್ಗೆ ಅದು ಸ್ವಲ್ಪ ಲಾಸ್ ಆಗಿರ್ತೈತಿ. ತಿಳಿತ್ರಿ ವೀಕ್ಷಕರೇ, ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ. ಇದು ಮಾರ್ಕೆಟ್ ಅಂದ್ರೆ ಹಿಂಗೆ ಏರಿಳಿತ ಇದ್ದೇ ಇರ್ತೈತಿ. ನೋಡ್ರಿ ವೀಕ್ಷಕರೇ, ನಿಮ್ಮ ಪರ್ಟಿಕ್ಯುಲರ್ ಕಂಪ್ನಿನಾಗ ಏನ್ರಿ ನ್ಯೂಸ್ ಐತಿಯೋ ಅಥವಾ ಅದ್ರ ಮ್ಯಾನೇಜ್ಮೆಂಟ್ ಏನೋ ಸರಿ ಇಲ್ಲೋ, ಅದ್ರ ಫಂಡಮೆಂಟಲ್ ಸರಿ ಇಲ್ಲ ಅಂತಂದ್ರೆ ಅನ್ಸ್ಬೇಕಾ. ಎಲ್ಲ ಚಲೋ ಐತೆ ಅಂತಂದ್ರೆ ಇವು ಯಾವಾಗ್ರಿ ಇವೆಲ್ಲ ಕ್ಲಿಯರ್ ಆಗ್ತಾವಲ್ಲ ಇಲ್ಲ ಅಪ್ಪಡಾಗಳು. ಇರಾನ್ ಮತ್ತು ಇಸ್ರೇಲ್ದನು ಜಗಳ ಸಾಲ್ವ್ ಆಗ್ತೈತಿ. ಮತ್ತು ವೀಕ್ಷಕರೇ, FIs ಮತ್ತು ಬರ್ತಾರ ಇಂಡಿಯನ್ ಮಾರ್ಕೆಟ್ಗೆ. ಮತ್ತು ಕ್ರೂಡ್ ಆಯಿಲ್ ಪ್ರೈಸು ಮತ್ತು ಸ್ವಲ್ಪ ಕಡಿಮೆ ಆಗ್ತೈತಿ. ತಿಳಿತ್ರಿ ವೀಕ್ಷಕರೇ, ನಾನು ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ. ಇವು ಶಾರ್ಟ್ ಟರ್ಮ್ನಾಗ ನಮ್ಮ ಮಾರ್ಕೆಟಿಗೆ ಪರಿಣಾಮ ಬೀಳ್ತಾವ್ರೆ, ಲಾಂಗ್ ಟರ್ಮ್ನಾಗೇನು ಬೀಳಂಗಿಲ್ಲ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಐತಿ ಇವತ್ತಿನ ವಿಡಿಯೋ. ಮತ್ತೊಂದು ಏನಂತಂದ್ರೆ, ನಂದು ಆಪ್ಷನ್ ಟ್ರೇಡಿಂಗ್ ನಾ ಕೋರ್ಸ್ ರನ್ ಮಾಡತ್ತೀನಿ. ಆ ವಿಡಿಯೋಗಳು ಬಿಟ್ಟಿರ್ಕಲೇನಿ, ಬರೀ ಒಂದೇ ವಿಡಿಯೋ ಬಿಟ್ಟೇನಿ. ನಾಳಿಂದ ಆಪ್ಷನ್ ಟ್ರೇಡಿಂಗ್ ವಿಡಿಯೋಗಳು ಬರ್ತಾವೆ. 1 ದಿನ ಬಿಟ್ಟು 1 ದಿನ ಅಥವಾ 2 ದಿನ ಬಿಟ್ಟು 1 ದಿನ ವಿಡಿಯೋ ಬರ್ತಾವೆ. ಯಾಕಂದ್ರೆ ಆಪ್ಷನ್ ಟ್ರೇಡಿಂಗ್ ಭಾಳ ಕಾಂಪ್ಲಿಕೇಟೆಡ್ ಐತಿ. ನಾನು ಸ್ವಲ್ಪ ಡೀಟೇಲ್ದಾಗ ವಿಡಿಯೋ ಮಾಡಬೇಕಾಗ್ತೈತಿ. ನಾನು ಟೈಮ್ ಭಾಳ ಹಿಡಿತೈತ್ರಿ. ತಿಳಿತ್ರಿ ವೀಕ್ಷಕರೇ, ಎಲ್ಲ ವಿಡಿಯೋಗಳು ಸಂಪೂರ್ಣವಾಗಿ ಫ್ರೀ ಇರ್ತಾವೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋ ಚಾನ್ಸ್ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಮತ್ತೊಂದು ನೀವು ಮ್ಯೂಚುವಲ್ ಫಂಡ್ ನನ್ನ ಪ್ಲೇಲಿಸ್ಟ್ ನೋಡಿರ್ಕಿಲ್ಲ ಇದ್ರೆ ಮ್ಯೂಚುವಲ್ ಫಂಡ್ ಪ್ಲೇಲಿಸ್ಟು ನೋಡಿರಿ. ಅಥವಾ ಫ್ರೀನ ಹೆಂಗೆ ಒಂದು ಚಲೋ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಬೋದು ನೀವು ಅಂತಾನು ಹೇಳೀನಿ. ಆ ಮ್ಯೂಚುವಲ್ ಫಂಡದ್ದು ಎಲ್ಲ ಪ್ಲೇಲಿಸ್ಟದ ವಿಡಿಯೋಗಳನ್ನು ನೋಡಿರಿ. ಈ ವಿಡಿಯೋ ಚಾನ್ಸ್ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.